ವಿಧಾನಸಭೆಯಲ್ಲಿ ಸೋತು ಸುಣ್ಣ ಆಗಿದ್ದ ಬಿಜೆಪಿ 65ಕ್ಕೆ ಬಂದು ನಿಂತಿದ್ದ ಬಿಜೆಪಿ ಕಾಂಗ್ರೆಸ್ನ 7-8 ಸ್ಥಾನಗಳಿಗೆ ಇಳಿಸಿ ಅನಿವಾರ್ಯ ಅಂತಂದಾಗ ಬಿಜೆಪಿ ಮೈತ್ರಿ ಮಾಡಿಕೊಂಡು ಅಣ್ಣಾಮಲೈಯನ್ನು ಕೈ ಬಿಟ್ಟಿದ್ದು. ಆದ್ರೆ ಅಣ್ಣಾಮಲೈ ಬಿಜೆಪಿಗೆ ತಂದುಕೊಟ್ಟಂತ ವೋಟ್ ಶೇರ್ ಇದೆಯಲ್ಲ, ಇಡೀ ತಮಿಳುನಾಡಿನ 234 ವಿಧಾನಸಭಾ ಕ್ಷೇತ್ರಗಳನ್ನು ಸುತ್ತಾಡಿ ತಂದುಕೊಟ್ಟಂತಹ ಒಂದು ಶಕ್ತಿ ಇದೆಯಲ್ಲ, ಆ ಶಕ್ತಿ ಈಗ ಎಐಡಿಎಂಕೆ ಜೊತೆ ಸೇರಿದ್ರೆ ಉಳ್ಕೊಳ್ಳುತ್ತಾ ಬಿಜೆಪಿ ಅನ್ನೋದು ತಮಿಳುನಾಡಲ್ಲಿ ಮ್ಯಾಜಿಕ್ ಮಾಡುತ್ತಾ ವಿದೌಟ್ ಅಣ್ಣಾಮಲೈ. ಅದೊಂದು ಪೈಪೋಟಿ ನೋಡ್ಲಿಕ್ಕೆ ಚೆನ್ನಾಗಿರ್ತಾ ಇತ್ತು. ಬಿಜೆಪಿ ಅದ್ಯಾಕೋ ತನ್ನ ಕೈಲಿದ್ದ ಅವಕಾಶವನ್ನು ಕಳ್ಕೊಂಡು ಬಿಡ್ತಾ ತಮಿಳುನಾಡಿನಲ್ಲಿ ಅಮಿತ್ ಶಾ ಶಿವರಾತ್ರಿಗೆ ಬಂದು 2 ವರ್ಷದ ಹಿಂದೆ ಇನ್ನೊಂದು ವರ್ಷ ತಡೀರಿ, ನಾವು ತಮಿಳುನಾಡಿನಲ್ಲಿ NDA ಅಧಿಕಾರಕ್ಕೆ ಏರುತ್ತೆ ಅಂತ ಹೇಳಿದರು. ಆದರೆ ಕೈಯಲ್ಲಿದ್ದಂಥ ಚಾಕಿಯನ್ನೇ ಅವರು ಕುದುರೆ ಮೇಲೆ ಏರಿಸ್ದೇನೆ ಕೆಳಗಿಳಿಸ್ಬಿಟ್ರಲ್ಲ. ಆ ಪೈಪೋಟಿ ಚೆನ್ನಾಗಿರ್ತಾ ಇತ್ತು. ಅಂದರೆ ಸ್ಟಾರ್ ನಟ ವಿಜಯ್ ಇನ್ನೊಂದು ಕಡೆ ರಿಯಲ್ ಸ್ಟಾರ್ ಆಗಿ ತಮಿಳುನಾಡಿನ ಜನರ ಮನಸ್ಸನ್ನು ಗೆಲ್ತಾ ಇದ್ದಂಥ ಅಣ್ಣಾಮಲೈ ಬಿಜೆಪಿಗೆ ಇದ್ದ ಅವಕಾಶವನ್ನು ಕೈಚೆಲ್ಲಿ ಈಗ ಒಂದು ಬಿಜೆಪಿಗೆ ಅನಿಸಿರಬಹುದಾ? ಬಿಹಾರದಲ್ಲಿ ಪ್ರಶಾಂತ್ ಕಿಶೋರನ್ನ ನೋಡಿದ್ವಿ ನಾವು. ಬಿಹಾರದಲ್ಲಿ ಪ್ರಶಾಂತ್ ಕಿಶೋರ್ ಭಾಳ ದೊಡ್ಡ ಪ್ರಭಾವದ ಜೊತೆ ಜನಸುರಾಜ್ ಪಕ್ಷವನ್ನು ಕಟ್ಟಿ ಬಿಹಾರ್ ಚುನಾವಣೆಯಲ್ಲಿ ಒಂದು ಕ್ರಾಂತಿಯನ್ನು ಮಾಡ್ತಾರೆ ಅಂತ ಅನ್ನಿಸಿದವರು ಏನು ಮಾಡೋಕ್ಕಾಗಲಿಲ್ಲಲ್ಲ. ಅಣ್ಣಾಮಲೈ ಕೂಡ ಚುನಾವಣೆಗಳು ಸೋತಿದ್ದಾರೆ. ತಮಿಳುನಾಡಿನಲ್ಲಿ ಬಿಜೆಪಿಯ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಮಾಡಿದ್ದನ್ನು ಬಿಜೆಪಿ ಮರ್ತು ಬಿಡ್ತಾ ಗೊತ್ತಿಲ್ಲ. ಆದರೆ ತಮಿಳುನಾಡಲ್ಲಿ ಬಿಜೆಪಿನ ಸಡನ್ನಾಗಿ ಏನು ಗೆಲ್ಸೋಕ್ಕಾಗಲಿಲ್ಲ ಅಣ್ಣಾಮಲೈಗೆ. ನಾವು ಅವರಿಗೆ ಅಧಿಕಾರ ಕೊಟ್ಟು ಒಂದು 4-5 ವರ್ಷ ನೋಡಿದ್ವಿ, ಅವ್ರಿಗೇನು ಅಂತ ದೊಡ್ಡ ಚೇಂಜ್ ಮಾಡೋಕ್ಕಾಗಲಿಲ್ಲ. ಎಐಎಡಿಎಂಕೆ ನಮಗೆ ಅನಿವಾರ್ಯ ಆಗಿತ್ತು. ಕರ್ನಾಟಕದಲ್ಲಿ JDS ಜೊತೆ ಮೈತ್ರಿ ಮಾಡ್ಕೊಂಡ ನಂತರ ಲೋಕಸಭಾ ಸ್ಥಾನಗಳನ್ನು ಹೆಚ್ಚು ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ವಿಧಾನಸಭೆಯಲ್ಲಿ ಸೋತು ಸುಣ್ಣ ಆಗಿದ್ದ ಬಿಜೆಪಿ 65ಕ್ಕೆ ಬಂದು ನಿಂತಿದ್ದ ಬಿಜೆಪಿ ಲೋಕಸಭೆಯಲ್ಲೂ ಇದೇ ಪರ್ಫಾರ್ಮೆನ್ಸ್ ಕೊಟ್ಟು ಬಿಡುತ್ತಾ, 5-6 ಸ್ಥಾನಗಳಿಗೆ 7-8 ಸ್ಥಾನಗಳಿಗೆ ಇಳಿದು ಬಿಡುತ್ತಾ ಅಂತಿದ್ದಾಗ ಕಾಂಗ್ರೆಸ್ನ 7-8 ಸ್ಥಾನಗಳಿಗೆ ಇಳಿಸಿ ಬಿಜೆಪಿ ಲೋಕಸಭೆಯಲ್ಲಿ ಮತ್ತೊಮ್ಮೆ ಹೆಚ್ಚು ಸ್ಥಾನಗಳನ್ನು ಗೆದ್ದಾಗ ಬಿಜೆಪಿಗೆ ಅನಿಸಿರಬೇಕು, ಈ ಸೌತಲ್ಲಿ ದಕ್ಷಿಣ ಭಾರತದಲ್ಲಿ ಹೇಗೆ ಆಂಧ್ರ ಪ್ರದೇಶದಲ್ಲಿ ಮೈತ್ರಿ ಮಾಡಿಕೊಂಡು TDP ಹಾಗೆ ಜನಸೇನಾ ಜೊತೆ ಬಿಜೆಪಿ ಅಧಿಕಾರದಲ್ಲಿದೆಯೋ, ಹಾಗೆ ಬೇರೆ ರಾಜ್ಯಗಳು ದಕ್ಷಿಣದ ರಾಜ್ಯಗಳಲ್ಲಿ ಬಿಜೆಪಿಗೆ ನಿಜವಾದ ಆ ಫೌಂಡೇಶನ್ ಅನ್ನೋದು ಸಿಕ್ಕಿಲ್ಲ. ಅದರಲ್ಲಿ ಕರ್ನಾಟಕದಲ್ಲಿ ಸ್ವಲ್ಪ ಸಿಕ್ಕಿತ್ತು. ಅದು ಕೂಡ ಸಿದ್ದರಾಮಯ್ಯನವ್ರು ಹೇಳಿದಾಗೆ ಹಿಂಬಾಗಿಲಿನಿಂದ ಪಡ್ಕೊಂಡ ಅಧಿಕಾರ. ಅಂದರೆ ಬಹುಮತದ ಜೊತೆಗೆ 113+ ಸ್ಥಾನಗಳನ್ನು ಗೆದ್ದು ಸಿಕ್ಕಿರೋದಲ್ಲ, ಆಪರೇಷನ್ ಕಮಲ ಮಾಡಿಯಲ್ಲ ಸಿಕ್ಕಿದ್ದು. ಹಾಗಾಗಿ ನಾವಿಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ನಾವು ಅವ್ರನ್ನ ನಂಬಿಕೊಂಡು ಅವರ ಕೈ ಹಿಡಿಯೋದು ಒಳ್ಳೆಯದು ಅಂತ ಬಿಜೆಪಿಗೆ ಅನಿಸಿನೇ HDK ಮೈತ್ರಿ ದೇವೇಗೌಡರ ಜೊತೆಗೆ ಒಂದು ಮಾತುಕತೆ ಮಾಡಿ ಕರ್ನಾಟಕದಲ್ಲೂ ಮೈತ್ರಿ ಆಯಿತು ಲೋಕಸಭೆಯಲ್ಲಿ. ಅದನ್ನು ನೋಡಿದಾಗ ಬಿಜೆಪಿಗೆ ಅನಿಸಿರಬೇಕು, ಎಐಎಡಿಎಂಕೆ ಏನಿದೆ ತಮಿಳುನಾಡಲ್ಲಿ ನಮಗೆ ಅನಿವಾರ್ಯ ಆಗ್ತಾರೆ. ಅವರು ಬಿಜೆಪಿ ಜೊತೆಗೆ ಹಿಂದಿನ ಮೈತ್ರಿ ಜಯಲಲಿತಾ, ಇನ್ನು ಕಟ್ಟರ್ ತಮಿಳು ವಾದವನ್ನು ಪ್ರತಿಪಾದಿಸುವಂಥ ಕಟ್ಟರ್ ಹಿಂದಿ ಇಂಪೋಸಿಷನ್ ಅಂತ ಹೇಳುವಂಥ ಈ DMKಯನ್ನಂತೂ ಬಿಜೆಪಿ ಅವ್ರ ಜೊತೆಗೆ ಸಾಧ್ಯನೇ ಇಲ್ಲ. ಈಗ ಎಐಎಡಿಎಂಕೆ ಹಿಂದಿನಿಂದ ಕೂಡ ಬಿಜೆಪಿ ಜೊತೆಗಿದ್ದಂಥದ್ದು. ಅವರೇ ಬಿಜೆಪಿಗೆ ಒಂದಷ್ಟು ಸಮಸ್ಯೆಯನ್ನು ತಂದೊಡ್ಡಿದ್ದವರು ಜಯಲಲಿತಾ ಕಾಲದಲ್ಲಿ. ಆದರೆ ಈಗ ಅನಿವಾರ್ಯ ಅಂತಂದಾಗ ಬಿಜೆಪಿ ಮೈತ್ರಿ ಮಾಡಿಕೊಂಡು ಅಣ್ಣಾಮಲೈಯನ್ನು ಕೈ ಬಿಟ್ಟಿದ್ದು. ಇಲ್ಲಿ ಬಿಜೆಪಿ ಬಿಹಾರ್ ನೋಡಿದಾಗ ಜನಸುರಾಜಲ್ಲಿ ಪ್ರಶಾಂತ್ ಕಿಶೋರ್ ಏನೂ ರಿಸಲ್ಟ್ ಕೊಡಲಿಲ್ಲ, ಸೋತೋಗ್ಬಿಟ್ರು ಅಂತ ಯೋಚನೆ ಮಾಡ್ತೇನೋ. ಆದರೆ ಸೌತಲ್ಲಿ ಸೌತ್ನ ರಾಜಕೀಯವೇ ಬೇರೆ. ಇಲ್ಲಿ ಜನ ರಾಜಕೀಯವನ್ನು ಬೇರೆದೇ ರೀತಿಯಲ್ಲಿ ಅರ್ಥ ಮಾಡ್ಕೋತಾರೆ, ಬೇರೆದೇ ರೀತಿಯಲ್ಲಿ ಭಾವಿಸ್ತಾರೆ. ಹಾಗಾಗಿ ಇಲ್ಲಿ ಸಿನಿಮಾ ಹಾಗೆ ಒಂದು ಪೊಲೀಸ್ ಅಧಿಕಾರಿ ಇರ್ಬೋದು, ಜನರಿಗೆ ಯಾರು ಹತ್ತಿರ ಆಗಿದಾರೋ ಅವರನ್ನು ಗೆಲ್ಲಿಸ್ತಾರೆ. ಅದನ್ನು ಹಿಂದಿನಿಂದ ಕೂಡ ನೋಡ್ಕೊಂಬಂದಿದೆ. ತಮಿಳುನಾಡು ರಾಜಕಾರಣ MGR ಅವರನ್ನು ನೋಡಿದೆ, ತೆಲುಗು ರಾಜಕಾರಣ NTR ಅವ್ರನ್ನ ನೋಡಿದೆ. ಹಾಗೆ ನೋಡಿದರೆ ಕರ್ನಾಟಕ ರಾಜಕಾರಣದಲ್ಲಿ ಕನ್ನಡದ ಮತದಾರರು ತುಂಬ ಪ್ರಬುದ್ಧವಾಗಿ ವೋಟ್ ಹಾಕ್ತಾರೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ.
ಇವರು ಹೆಚ್ಚು ರಾಜಕಾರಣಿಗಳನ್ನು ಆ ಮಟ್ಟಿಗೆ ಹೋಗಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅಂತ ಒಬ್ಬ ಅದ್ಭುತ ಮೇರು ನಟ, ಅವ್ರು ರಾಜಕಾರಣಕ್ಕೆ ಬಂದಿದ್ದಿದ್ರೆ ಕಣ್ಣು ಮುಚ್ಕೊಂಡು CM ಆಗಬಹುದಾಗಿತ್ತು. ಅದು ಇಂದಿರಾ ಗಾಂಧಿ ಕಾಲದಲ್ಲಿ ಅವರಿಗೆ ಅವಕಾಶ ಕೂಡ ಇತ್ತು. ಆದರೆ ರಾಜ್ಕುಮಾರ್ಗೆ ಮನಸ್ಸಿರಲಿಲ್ಲ, ಅವ್ರ ಕುಟುಂಬದವ್ರಿಗೆ ಕೂಡ ಮನಸ್ಸಿರಲಿಲ್ಲ. ಸೊ ಅದು ಬಿಡಿ. ಸದ್ಯ ತಮಿಳ್ನಾಡಲ್ಲಿ ಈ ಆಂಧ್ರ ಪ್ರದೇಶದಲ್ಲಿ ನೋಡಿದಾಗ ಪವನ್ ಕಲ್ಯಾಣ್ ಅವರು ನಿರಂತರ ಪ್ರಯತ್ನ ಮಾಡಿದರು. 2ನೇ ಸಾರಿ ಅವ್ರಿಗೆ ಅವಕಾಶ ಸಿಕ್ತು. ಅದರಲ್ಲಿ 22 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ ಅಷ್ಟೂ ಕ್ಷೇತ್ರಗಳಲ್ಲಿ ಜನಸೇನಾ ಗೆಲ್ತು ಅಂತ ಹೇಳಿದ್ರೆ, ಪಕ್ಕದ ತಮಿಳಲ್ಲಿ ವಿಜಯ್ಗೂ ಕೂಡ ಈಗ ಬರ್ತಾ ಇರೋಂಥ ಕ್ರೇಜ್ ನೋಡಿದರೆ, ನಾವು ಕೂಡ ಒಬ್ಬ ಪವರ್ಫುಲ್ ಲೀಡ್ರನ್ನು ನಮ್ಮ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಇಟ್ಕೊಂಡು ಅವರನ್ನು ಜಾಕಿಯಾಗಿ ಕೂರಿಸಿ ಕುದುರೆನ ಓಡಿಸ್ಬೇಕಾಗಿತ್ತು ಅಂತ BJPಗೆ ಈಗಲಾದರೂ ಅನ್ನಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಅಣ್ಣಾಮಲೈ ಅರವಕುರ್ಚಿ ಕ್ಷೇತ್ರದಲ್ಲಿ ಸೋತಿರ್ಬಹುದು ಅಥವಾ ಕೊಯಂಬತ್ತೂರಲ್ಲಿ ಸೋತಿರಬಹುದು. ಆದರೆ ಅಣ್ಣಾಮಲೈ BJPಗೆ ತಂದುಕೊಟ್ಟಂಥ ವೋಟ್ ಶೇರ್ ಇದೆಯಲ್ಲ, ಇಡೀ ತಮಿಳುನಾಡಿನ 234 ವಿಧಾನಸಭಾ ಕ್ಷೇತ್ರಗಳನ್ನು ಸುತ್ತಾಡಿ ತಂದುಕೊಟ್ಟಂತಹ ಒಂದು ಶಕ್ತಿ ಇದೆಯಲ್ಲ, ಆ ಶಕ್ತಿ ಈಗ AIDMK ಜೊತೆ ಸೇರಿದರೆ ಉಳ್ಕೊಳ್ಳುತ್ತಾ? ಅಣ್ಣಾಮಲೈಯವರ ಬದಲು ನಯನಾರ್ ನಾಗೇಂದ್ರ ಅವರನ್ನು ನೋಡಿ ಜನ ಮತ ಹಾಕ್ತಾರ? ಅಣ್ಣಾಮಲೈಗಿದ್ದಂಥ ಸೆಳೆತ ಇದೆಯಲ್ಲ, ಯುವಕರು, ಇವತ್ತಿನ ಜೆನ್ಝಿಗಳು, ಅವರ ಮಾತಲ್ಲೊಂದು ಮೋಡಿ ಇರ್ತಾ ಇತ್ತು. ಅವ್ರು ಅದ್ಭುತವಾದ ಮೋಟಿವೇಶನ್ ಮಾಡ್ತಾರೆ. ಇವತ್ತು ರಾಜಕೀಯದಲ್ಲಿ ಮೊದಲ ಸ್ಟೆಪ್ ಅಂದರೆ, ಬೇಸ್ಮೆಂಟ್ ಅಂದರೆ ರಾಜಕಾರಣದಲ್ಲಿ ಯಶಸ್ವಿ ಆಗೋದಕ್ಕೆ ಮಾತು. ಆ ಕಲೆ ಇತ್ತು ಅಣ್ಣಾಮಲೈ ಅವ್ರಿಗೆ. ಹಾಗಾಗಿ ಎಲ್ಲೋ ಒಂದು ಕಡೆ ಪೈಪೋಟಿ. ಈಗ ತಮಿಳ್ನಾಡಲ್ಲಿ TVK ಪಕ್ಷದಲ್ಲಿ ಇಳೆಯ ದಳಪತಿ ವಿಜಯ್ ಹೇಗೆ ಹೊಸ ಶಕ್ತಿಯಾಗಿ ಬರ್ತಾ ಇದ್ದಾರೋ, ಅಣ್ಣಾಮಲೈ ಕಳೆದ ಚುನಾವಣೆಗಳಲ್ಲೇ BJPಗೆ ಒಂದು ಹೊಸ ಶಕ್ತಿಯ ರೀತಿ ಉದಯಿಸಿದ್ರು. ಅವರನ್ನು ಕಳ್ಕೊಂಡು BJP ಒಂದು ಪೈಪೋಟಿ ತಪ್ಪಿಸ್ತಾ. ಯಾಕೆಂದರೆ ಇಲ್ಲಿ ಈ ಬಾರಿ ಒಂಥರ ಪೈಪೋಟಿ ಕಾಣಿಸ್ತಾ ಇರೋದು ಮತ್ತೆ ಅದೇ ಹಳೆ DMK ವರ್ಸಸ್ AIADMK. ಅದೇ ಪಳನಿಸ್ವಾಮಿ, ಹಿಂದೆ ಪನ್ನೀರ್ ಸೆಲ್ವಂ, ಈಗ DMKಗೆ ಜಂಪ್ ಆಗಿರೋದು ಇವ್ರು ಸ್ಟಾಲಿನ್. ಈ ಪೈಪೋಟಿಯಲ್ಲಿ ಒಂಥರ ಮತ್ತೊಮ್ಮೆ ಹಳೆಯ ರಾಜಕಾರಣ, ಒಂದು ಫ್ರೆಶ್ ಆದಂಥ ರಾಜಕಾರಣ ನೋಡಬೇಕು ಅಂತ ತಮಿಳ್ನಾಡು ಜನ ಕೂಡ ಕಾಯ್ತಾ ಇದ್ರು. ಒಂದು ರಾಜಕಾರಣದಲ್ಲಿ ಹೊಸತನ ಬರಬೇಕು ಅಂತ ಕಾಯ್ತಾ ಇದ್ರು. ಯಾವಾಗ ಕರುಣಾನಿಧಿ DMKಯಲ್ಲಿ ಇಲ್ಲ, ಜಯಲಲಿತಾ AIDMKಯಲ್ಲಿ ಇಲ್ಲ ಅಂತಂದಾಗ ಒಂದು ನಿರ್ವಾತ ಸೃಷ್ಟಿ ಆಯಿತು. ಅಲ್ಲಿ ಜಯಲಲಿತಾ ಬಂದರು, ಪನ್ನೀರ್ ಸೆಲ್ವಂ ಬಂದರು, ಅಥವಾ ಪಳನಿಸ್ವಾಮಿ ಬಂದರು. ಇವ್ರು ಯಾರೂ ಕೂಡ ಯಶಸ್ವಿ ಆಗಲಿಲ್ಲ. ಆದರೆ ಸ್ಟಾಲಿನ್ ಯಶಸ್ವಿ ಆದರು. ಇಲ್ಲಿ ಈಗ ಜನ ಆ ಒಂದು ವ್ಯಾಕ್ಯೂಮಲ್ಲಿ ವಿಜಯ್ ಅವರನ್ನ, ಹೊಸ ತಲೆಮಾರಿನ ರಾಜಕಾರಣದಲ್ಲಿ ಅಣ್ಣಾಮಲೈ ಅವ್ರನ್ನ ನೋಡ್ತಾ ಇದ್ರು. ಅದನ್ನು BJP ಆ ಒಂದು ಫೋರ್ಸನ್ನು ಎನ್ಕ್ಯಾಶ್ ಮಾಡಿಕೊಳ್ಳುವಲ್ಲಿ ಫೇಲ್ ಆಗಿ ಆ ರಿಸಲ್ಟನ್ನು ತಮಿಳುನಾಡು ಚುನಾವಣೆಯಲ್ಲಿ ನೋಡುತ್ತಾ, ಅಥವಾ BJP 71 ಲಕ್ಷ SIRನಲ್ಲಿ ಯಾವ್ಯಾವುದೆಲ್ಲ ಅನಧಿಕೃತ ಇತ್ತೋ, ಯಾವ್ದಾವ್ದೆಲ್ಲ ಅಕ್ರಮ ಅಂತ ಅನ್ನಿಸ್ತಾ ಇತ್ತೋ, ಯಾವ್ದಾವ್ದೆಲ್ಲ ಇನ್ನೂ ಕೂಡ ಅದು ಮತದಾರರ ಪಟ್ಟಿಯಲ್ಲಿ ಅನವಶ್ಯಕವಾಗಿ ತುಂಬಿದ್ರು, ಅದನ್ನು ಹೊರಗಡೆ ಹಾಕಿದ್ದಾರೆ. DMK ಅದೊಂದಷ್ಟು ಇದ್ದೇ ಇರುತ್ತೆ. ಸೊ ಆ ರೀತಿ ಬದಲಾವಣೆ ಆಗಿ BJP ಕಡೆಗೆ ಅಸಲಿ ಮತಗಳು ಬಿದ್ದು BJP ಅನ್ನೋದು ತಮಿಳುನಾಡಲ್ಲಿ ಮ್ಯಾಜಿಕ್ ಮಾಡುತ್ತಾ ವಿದೌಟ್ ಅಣ್ಣಾಮಲೈ. ಇದು ಪ್ರಶ್ನೆಯಾಗಿ ಹಲವರನ್ನ ಕಾಡ್ತಾ ಇದೆ. ಆ ಕಾರಣಕ್ಕೆ ನಾವು ನಿಮಗೆ ಇದನ್ನು ಹೇಳಬೇಕಾಯಿತು, ಚರ್ಚೆ ಮಾಡಬೇಕಾಯಿತು. ನಿಮಗೂ ಇದು ಅನ್ನಿಸ್ತಾ ಇದೆಯಾ, ಅಥವಾ ಬೇರೆ ವಿಚಾರಗಳಲ್ಲಿ BJP ತಗೊಂಡ ನಿರ್ಧಾರನೇ ಸರಿ ಅನಿಸುತ್ತಾ? ಬರುವ ದಿನಗಳ ರಿಸಲ್ಟ್ ಏನಾಗಿರುತ್ತೆ? ಪಂಚ ರಾಜ್ಯಗಳ ಚುನಾವಣೆ ಅಪ್ಡೇಟನ್ನು ನಾವು ನಿಮಗೆ ತಮಿಳುನಾಡು, ಪಶ್ಚಿಮ ಬಂಗಾಲ್, ಒಂದು ಕೇಂದ್ರಾಡಳಿತ ಪುದುಚೇರಿ ಸೇರಿ ಅಸ್ಸಾಂ, ಕೇರಳ ಇದೆಲ್ಲವನ್ನ ನಿಮಗೆ ಕೊಡ್ತಾನೆ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.